ಬಹುಶಃ ಈ ಕರ್ನಾಟಕದಲ್ಲಿ ದೇವರಾಜ ಅರಸು ಹಿಡಿದು ಯಡಿಯೂರಪ್ಪನವರಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ಅನೇಕ ನಾಯಕರುಗಳು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿದ್ದಾರೆ. ಆದರೆ ಯಾವ ಪಕ್ಷನೂ ಕೂಡ 25 ವರ್ಷವನ್ನ ಪೂರೈಸಿ ಬೆಳ್ಳಿ ಹಬ್ಬವನ್ನ ಮಾಡತಕ್ಕಂತ ಸಂದರ್ಭಕ್ಕೆ ಹೋಗಲೇ ಇಲ್ಲ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನವನ್ನ ಜಾರಿಗೆ ಕೊಡುವಂತ ಸಂದರ್ಭದಲ್ಲಿ ಬಲಿಷ್ಠವಾಗಿ, ನ್ಯಾಯಪರವಾಗಿ, ಸಾಮಾಜಿಕ ಸಮಾನತೆಯನ್ನ ತರ್ತಕ್ಕಂಥ ಪಕ್ಷಗಳು ಈ ದೇಶದಲ್ಲಿ ಬರಬೇಕು ಅಂತಕ್ಕಂಥ ಮಾತನ್ನ ಏನು ಹೇಳಿದ್ರು, ಅದೇ ರೀತಿ ಶ್ರೀಮಾನ್ ದೇವೇಗೌಡಜಿ ಅವರ ಪಕ್ಷ ಸಾಮಾಜಿಕ ನ್ಯಾಯದ ಅಧಿಕಾರ, ಸಾಮಾಜಿಕ ನ್ಯಾಯವನ್ನ ಜಾರಿಗೆ ತಂದಂತ ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡಜಿ ಅವರ ಪಕ್ಷ 25 ವರ್ಷಗಳನ್ನ ಪೂರೈಸಿ ಬೆಳ್ಳಿ ಹಬ್ಬವನ್ನ ಆಚರಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೈತರ ಪರವಾಗಿ ಹೋರಾಟ ಮಾಡಿದಂತ ಸನ್ಮಾನ್ಯ ದೇವೇಗೌಡಜಿ ಅವರು, ಬಡವರ ಪರವಾಗಿ ಹೋರಾಡಿದಂತ ದೇವೇಗೌಡಜಿ ಅವರು, ದಲಿತರ ಪರವಾಗಿ, ಮಹಿಳೆಯರ ಮೀಸಲಾತಿಯ ಹಕ್ಕಿಗಾಗಿ ಹೋರಾಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡಜಿ ಅವರು ಪಕ್ಷ 25 ವರ್ಷ ದಾಟಿದೆ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಬಿಜಾಪುರದ ಜಿಲ್ಲೆಯ, ಇವತ್ತು ಬಳ್ಳಾರಿ ಜಿಲ್ಲೆಯ, ಗುಲ್ಬರ್ಗ, ಯಾದಗಿರಿ ಜಿಲ್ಲೆಯ ಯಾವುದೋ ಒಂದು ಹಳ್ಳಿಯ ಹೆಣ್ಣು ಮಗಳು ಪುರಸಭೆಯಲ್ಲಿ ಕಸ ಗುಡಿಸ್ತಕ್ಕಂತ ಹೆಣ್ಣು ಮಗಳು ಇವತ್ತು ಪುರಸಭೆ, ನಗರಸಭೆಗಳಲ್ಲಿ ಮಹಾಪೌರರಾಗಿ, ಪುರಸಭಾ ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯ ಅಧ್ಯಕ್ಷರಾಗಿ ಇವತ್ತು ಆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದ್ರೆ ಸನ್ಮಾನ್ಯ ದೇವೇಗೌಡಜಿ ಅವರ ಕೊಡುಗೆ ಅಂತಕ್ಕಂಥದ್ದನ್ನ ನಾವ್ಯಾರು ಈ ಸಮಾಜದ ಜನ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಆಗಿದಂತ ಸಂದರ್ಭದಲ್ಲಿ ರೈತರ ಎಲ್ಲ ಸಲಕರಣೆಗಳಿಗೆ ಇವತ್ತು ಸಬ್ಸಿಡಿಯನ್ನು ಕೊಟ್ಟಂತದ್ದು, 2 ರೂಪಾಯಿಗೆ ಮಿಸಿ ಮೇಣೆಯನ್ನು ಕೊಟ್ಟಂತ, 3 ರೂಪಾಯಿಗೆ ಅಕ್ಕಿಯನ್ನು ಕೊಟ್ಟಂತ ಈ ದೇಶದ ಯಾರಾದ್ರೂ ಒಬ್ಬರು ನಾಯಕರಿದ್ರೆ ಪ್ರಧಾನಮಂತ್ರಿಗಳಲ್ಲಿ ಅದು ಶ್ರೀಮಾನ್ ದೇವೇಗೌಡ ಸಾಹೇಬರು ಅಂತಕ್ಕಂಥದ್ದನ್ನ ಬಡವರು ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮರೀದೇ ಇರೋದಕ್ಕೋಸ್ಕರನೇ ಇವತ್ತು ಲಕ್ಷಾಂತರ ಜನ ಬಿಜಾಪುರದಲ್ಲಿ, ಕಿತ್ತೂರು ಈ ಪ್ರಾಂತ್ಯದಲ್ಲಿ ಇವತ್ತು ಈ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇನೆ. ಇವತ್ತು ಈ ದಲಿತ ಸಮಾಜಕ್ಕೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಾನು ರಾಜ್ಯದಲ್ಲಿ 1994ರಲ್ಲಿ ದೇವೇಗೌಡಜಿ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದು ದಲಿತರ ಭೂಮಿಗಳಿಗೆ ನೀರನ್ನ ಹರಿಸಿದಂತ ಅಧಿಕಾರ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಶ್ರೀಮಾನ್ ದೇವೇಗೌಡಜಿ ಅವರನ್ನ ಈ ದಲಿತ ಸಮಾಜ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನೇಕ ಕಾರ್ಯಕ್ರಮಗಳನ್ನ ದಲಿತರ ಪರವಾಗಿ, ರೈತರ ಪರವಾಗಿ, ಹಿಂದುಳಿದರ ಪರವಾಗಿ ಜಾರಿಗೆ ಕೊಟ್ಟಂತ ಕೀರ್ತಿ ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾರಿಗಾದರೂ ಇದ್ರೆ ಅದು ಶ್ರೀಮಾನ್ ದೇವೇಗೌಡ ಸಾಹೇಬರು ಅಂತಕ್ಕಂಥದ್ನ ನಾವ್ಯಾರು ಕೂಡ ಮರಿಬಾರ್ದು. ಮರ್ತ್ರೆ ಇವತ್ತು ರೈತರು, ನಮಗ್ ಗೊತ್ತಿದೆ ಸಕಾಲಕ್ಕೆ ಮಳೆ ಆಗಲ್ಲ. ಇವತ್ತು ಈ ಭಾಗದಲ್ಲಿ ನೀರಾವರಿಯನ್ನು ಕೊಟ್ಟು ನೀರಾವರಿ ರೈತರಿಗೆ ಬದುಕನ್ನು ಹಸನುಗೊಳಿಸಿರ್ತಕ್ಕಂಥ ಈ ದೇಶದ ಏಕೈಕ ನಾಯಕರು ಯಾರಾದರೂ ಇದ್ರೆ ಸನ್ಮಾನ್ಯ ದೇವೇಗೌಡಜಿಯವರು ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಈ ಭಾಗದ ಜನರು, ರೈತರು ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮರಿಬಾರ್ದು ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕುಮಾರಣ್ಣ ಮೊದಲ ದಾರಿ 2004ರ 6ನೇ ಇಸ್ವಿನಲ್ಲಿ ಪ್ರಥಮ ಬಾರಿಗೆ ಮುಖ್ಯಮಂತ್ರಿ ಆಗಿದಂತ ಸಂದರ್ಭದಲ್ಲಿ ಕೇವಲ 20 ತಿಂಗಳಲ್ಲಿ ಮಾಡಿದಂತ ಕಾರ್ಯಕ್ರಮವನ್ನ 20 ವರ್ಷಗಳಾದ್ರೂ ಕೂಡ ಬೇರೆ ಯಾವ ಮುಖ್ಯಮಂತ್ರಿಗಳು ಕೂಡ ಈ ರಾಜ್ಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಅವರ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಗಾಂಧಿ ಕಂಡಂತ ಕನಸು, ಬಸವಣ್ಣನವರು ಕಂಡಂತ ಕನಸು, ಅಂಬೇಡ್ಕರ್ ಅವರು ಕಂಡಂತ ಕನಸು, ಕನಕದಾಸರು ಕಂಡಂತ ಕನಸನ್ನ ನನಸು ಮಾಡಿದಂತ ಏಕೈಕ ನಾಯಕ ಈ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅದು ಶ್ರೀಮಾನ್ ಕುಮಾರಣ್ಣ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಂಧುಗಳೇ,
ಗ್ರಾಮ ವಾಸ್ತವ್ಯ ಗಾಂಧಿಯ ಪರಿಕಲ್ಪನೆ, ಗಾಂಧಿಯ ಕನಸು. ದಲಿತರ ಮನೆಯಲ್ಲಿ ವಾಸ್ತವ್ಯ ಮಾಡಿದ್ದು ಗಾಂಧಿಯ ಕನಸು. ದಲಿತರ ಮನೆಯಲ್ಲಿ ದಲಿತರ ಕೇರಿಗಳಿಗೆ ಸಿಮೆಂಟ್ ರಸ್ತೆಯನ್ನ ನಿರ್ಮಾಣ ಮಾಡಿದ್ದು ಅಂಬೇಡ್ಕರ್ ಅವರ ಕನಸು ಅಂತಕ್ಕಂಥದ್ನ ನಾವ್ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ರೈತರ ಸಾಲವನ್ನ ಸುಮಾರು 25,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಈ ದೇಶದ ಏಕೈಕ ನಾಯಕ, ರೈತರ ನಾಯಕ ಯಾರಾದ್ರೂ ಇದ್ರೆ ಈ ದೇಶದಲ್ಲೇ ಸನ್ಮಾನ್ಯ ಕುಮಾರಣ್ಣವರು. ನಾವ್ಯಾರು ಕೂಡ ರೈತರು ಮರಿಬಾರದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ, ಇವತ್ತು ಕೃಷ್ಣ ಜಲಭಾಗ್ಯ ಯೋಜನೆಗಳನ್ನು ಜಾರಿಗೆ ತಂದು, ತುಂಗಾಭದ್ರಾ ಯೋಜನೆಗಳನ್ನು ಜಾರಿಗೆ ತಂದು, ಆಲಮಟ್ಟಿಯನ್ನ ಎತ್ತರಕ್ಕೆ ಏರಿಸಿ ಹಲವಾರು ನೀರನ್ನ ತುಂಬಿ, ಹೆಚ್ಚು ನೀರನ್ನ ತುಂಬಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನ ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಏಕೈಕ ನಾಯಕ, ಈ ದೇಶದ ರೈತರ ನಾಯಕ, ರೈತರ ಜೀವ, ರೈತರ ದನಿ ಸನ್ಮಾನ್ಯ ದೇವೇಗೌಡಜಿಯವರು ಅಂತಕ್ಕಂಥದ್ನ ನಾವ್ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ